ಪ್ರತಿ ದಿವಸ ಮಧ್ವನಾಮವನ್ನು ಯಾರು ಹೇಳ್ಕೊತಾರೆ ಅವರಿಗೆ ಅಖಿಲ ಗುಣ ಸದ್ದಾಮ ಮಧ್ವನಾಮ ಅಂತ ಅವರೇ ಹೇಳಿರ್ತಕ್ಕಂಥ ಅನಂತ ಪುಣ್ಯ ಪ್ರಾಪ್ತಿಯಾಗುತ್ತೆ. ಹೀಗೆ ಶ್ರೀಪಾದರಾಜರು ತಮ್ಮ ಪ್ರಿಯ ಶಿಷ್ಯರಾಗಿರ್ತಕ್ಕಂಥವರು ಆಶ್ರಮ ಗುರುಗಳು ಬ್ರಹ್ಮಣ್ಯ ತೀರ್ಥರು ಮೊನ್ನೆ ಅಷ್ಟೇ ಆರಾಧನೆ ಆಗಿದೆ. ಅಲ್ಲಿ ವ್ಯಾಸರಾಯರನ್ನ ಅಲ್ಲಿ ಬೆಳೀತಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಯಾಸವನ್ನು ಕೊಟ್ಟಾಗ ನೋ ಇಮೇಲ್, ನೋ ಕಾಲ್, ನೋ ಲೈಟ್ನಿಂಗ್ ಕಾಲ್, ನೋ ವಿಡಿಯೋ ಕಾಲ್. ಸುಮ್ಮನೆ ಇಲ್ಲಿಂದ ಅವ್ರು ಹೇಳ್ತಾರೆ ನರಸಿಂಹ ತೀರ್ಥದಲ್ಲಿ ಕೂತ್ಕೊಂಡು ಆ ಅನರ್ಘ್ಯ ರತ್ನ ನಮ್ಮಲ್ಲಿ ಬರಬೇಕು ಅಂತ. ಅದನ್ನು ಬ್ರಹ್ಮಣ್ಯ ತೀರ್ಥರು ಪರಿಪಾಲಿಸಿ ವ್ಯಾಸರಾಯರನ್ನ ಶ್ರೀಪಾದರಾಜರ ಹತ್ರ ಕಳಿಸ್ಕೊಡ್ತಾರೆ. ವ್ಯಾಸರಾಯರು ಮಹಾನ್ ಪಂಡಿತರಾಗ್ತಾರೆ. ಎಲ್ಲ ತತ್ವಶಾಸ್ತ್ರಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಅಂತರ್ಗತ ಮಾಡ್ಕೋತಾರೆ. ಹೇಳಿ ಕೇಳಿ ಪ್ರಹ್ಲಾದರ ಎರಡನೇ ರೂಪ, ಎರಡನೇ ಅವತಾರ. ಹಿಂದೆ ಇತ್ತಿತ್ತಲ್ಲ ಬ್ರಾಡ್ ಫಾರ್ವರ್ಡು. ಇವಾಗ ಅವನು ವೈಭವ್ ಸೂರ್ಯವಂಶಿ 15 ವರ್ಷಕ್ಕೆ ಸೆಂಚುರಿ ಹೊಡಿತಾನೆ ಅಂದರೆ ವ್ಯಾಸರಾಯರಿಗೆ ಯಾಕಾಗಿರಬಾರ್ದು 12ನೇ ವರ್ಷಕ್ಕೆಲ್ಲಾಗಣ. ಸೊ ಪ್ರೀವಿಯಸ್ ಬರ್ತಿನ ಅಕ್ವಿಸಿಷನನ್ನು ತೆಗೆದುಕೊಂಡು ವ್ಯಾಸರಾಯರು ಪ್ರಕಾಂಡ ಪಂಡಿತರಾಗ್ತಾರೆ. 15 ವರ್ಷದ ಹುಡುಗ ಶ್ರೀಪಾದರಾಜರ ಅಪ್ಪಣೆಯನ್ನು ಪಡೆದು ದೇಶಾದ್ಯಂತ ದಿಗ್ವಿಜಯ ಹೊರಟುಬಿಡ್ತಾರೆ. ಅಲ್ಲಿ ದೂರದ ದೆಹಲಿಗೆ ಹೋಗಿ ಅಲ್ಲಿ ಇದ್ದಂತಹ ಮೊಘಲ್ ದೊರೆಗೆ ಇವರು ಉಳ್ಕೊಂಡಿರ್ತಕ್ಕಂಥ ವಾಸ್ತವ್ಯದ ಜಾಗದಲ್ಲಿ ಅಲ್ಲಿ ಬೇಡ ಅಂತ ಅವರ ಭಟರು ಬಂದು ಹೇಳಿದಾಗ, ಯಾಕೆ ಅಂತ ಕೇಳಿದ್ರೆ, ನನ್ನ ಮಗ ಇಲ್ಲಿ ತೀರಿ ಹೋಗಿದ್ದಾನೆ, ಅವನನ್ನು ರಾಜರ ಮಗನನ್ನು ಇಲ್ಲಿ ನಾವು ಸೇರಿಸಿದ್ದೇವೆ ಎಂದಾಗ ಅದನ್ನು ತಮ್ಮ ದಿವ್ಯ ಚಕ್ಷುಗಳಿಂದ ನೋಡಿದಂತಹ ವ್ಯಾಸರಾಯರು, ಇಲ್ಲ ಅವನು ಸತ್ತಿಲ್ಲ, ಅವನಿಗೆ ಅಪಮೃತ್ಯು ಆಗಿದೆ, ನಾವು ಅವ್ರನ್ನ ಬದುಕಿಸ್ಕೊಡ್ತೀವಿ ಅಂತ ಹೇಳಿ ಬದುಕಿಸಿಕೊಟ್ಟು ಅಲ್ಲಿಂದ ಆ ಮೊಘಲ್ ದೊರೆಯಿಂದ ಏನು ಬೇಕೋ ಅದೆಲ್ಲವನ್ನು ಮರ್ಯಾದೆಯನ್ನು ಪಡೆದುಕೊಂಡು ಹಸಿರು ಛತ್ರಿ, ಹಸಿರು ಶಾಲನ್ನು ಧರಿಸಿ ವಾಪಸ್ಸು ದಿಗ್ವಿಜಯ ಮಾಡ್ಕೊಂಡು ಬರ್ತಾರೆ. ಹೀಗೆ ಬಂದಂಥ ಸಂದರ್ಭದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು ಪ್ರಚಾರ ಮಾಡ್ತಾ ಬರುವಾಗ ಶ್ರೀಕೃಷ್ಣ ಅನ್ನೋ ಅಂಕಿತದಲ್ಲಿ ಎಲ್ಲವನ್ನು ಸಾರಿ ಹಿಡಿದಿದ್ದಾರೆ. ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಅಂತ ತಮಗೆಲ್ಲ ತಿಳಿದಿದೆ. ಪಂಚಕೋಶಗಳು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಕೆಲವರು ಜ್ಞಾನ ಅಂತಾರೆ, ಕೆಲವರು ಮನೋ ಅಂತಾರೆ. ವಿಜ್ಞಾನಮಯ ಕೋಶ, ನಂತರ ಆನಂದಮಯ ಕೋಶ ಅಂತ. ಆ ಆನಂದ ತುದಿಲನಾಗಬೇಕಾದರೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂತ ವಾದಿರಾಜರು ಹೇಳುವಾಗ ಆನಂದ ಆನಂದ ಮತ್ತೆ ಪರಮಾನಂದ ಅಂತ ಒಂದು ಕೃತಿಯನ್ನು ರಚಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಆ ನಂದನ ನಂದಗೋಪ ಯಶೋದೆ, ಆ ನಂದನ ನಂದನೊಲೆಯೇ ಅವನ ಮಗ ಒಲಿದು ಬಿಟ್ಟರೆ ಏನಂದದ್ದೇ ವೇದವೃಂದ, ಆನಂದ ಆನಂದ ಮತ್ತೆ ಪರಮಾನಂದ ಅಂತ ಆ ಆನಂದಮಯ ಕೋಶವನ್ನು ವರ್ಣಿಸ್ತಾರೆ. ವರ್ಣಿಸುವಂಥ ಸಂದರ್ಭದಲ್ಲಿ ಆಕಾರಾದಿ ಕ್ಷಕಾರ ಅಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿ ನಿನ್ನ ನಾಮಾಮೃತದ ಸಾರವೆಂದು ತಿಳಿದವರಿಗೆ ಆನಂದ ಆನಂದ ಅಂತ ವಾದಿರಾಜರು ವ್ಯಾಸರಾಜರು ಸಮಕಾಲೀನರು. ಅಲ್ಲಿ ವಾದಿರಾಜರು ಹೈವದನ್ನ ಅಂಕಿತದಿಂದ ಸನ್ಯಾಸಿಗಳಾಗಿ ಕೀರ್ತನೆಗಳನ್ನು ರಚಿಸಿದರೆ, ಇಲ್ಲಿ ವ್ಯಾಸರಾಯರು ಶ್ರೀಕೃಷ್ಣ ಅನ್ನೋ ಅಂಕಿತದಿಂದ ನಡೆಸಿ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಅಂತ ಹೇಳಿ ಒಂದು ರಚನೆಯನ್ನು ನಡೆಸಿ, ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿ ಇಲ್ಲವೋ ಅಂತ ಹೇಳ್ತಾರೆ. ಹಾಗೆ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಯೇ ಪ್ರಮುಖವಾಗಬೇಕು. ಯಾಕೆಂದರೆ ಬೆಳಗ್ಗೆ ಎದ್ದರೆ ಆಫೀಸು, ಬೆಳಗ್ಗೆ ಎದ್ದರೆ ಮೀಟಿಂಗು, ವಿಡಿಯೋ ಕಾಲು, ಆ ಕಾಲು ಈ ಕಾಲು ಎಲ್ಲ ಕಾಲು, ವಾಟ್ಸಪ್ ಕಾಲು, ಇದೆಲ್ಲ ಮುಗಿಸಿ ಹರಿನಾಮ ಸ್ಮರಣೆಗೆ ಏನು ಅಂತಂದರೆ ಟೈಮೇ ಇಲ್ಲ ಆಗಿದೆ. ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ ಅಂತ ಕೀರ್ತನೆ ರಚಿಸಿದ್ದಾರೆ. ಯಾರು ಹಿಡ್ಕೊಳ್ಳೋರು ಇದ್ದೀರಪ್ಪ ಅಂದರೆ ಇಲ್ಲ ಅಂತ ಆಗುವಂಥ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ಮನಗಂಡಂಥವರು ಸುಲಭವಾಗಿ ಹರಿಯನ್ನು ಒಲಿಸಿಕೊಳ್ಳುವ ಬಗೆ ಹೇಗೆ ಅಂತ ನೋಡ್ತಾರೆ. ಜಪವನ್ನು ನರಿಯೇ ತಪವನ್ನು ನರಿಯೇ ಅಂತ ಒಂದು ಕೀರ್ತನೆಯನ್ನು ರಚಿಸ್ತಾರೆ. ಇದೆಲ್ಲವೂ ಆಯಿತು ಸರ್, ನೀವು ಹೇಳಿದ್ದೆಲ್ಲ ಕರೆಕ್ಟು. ಹಾಗಾದರೆ ಈ ದಾಸ ಸಾಹಿತ್ಯ ಅನ್ನೋದು ಕೇವಲ ಬೆಳಗ್ಗೆಯಿಂದ ರಾತ್ರಿ ತನಕ ತಾಳ ತಂಬೂರಿ ಕಂಜರ ಚಿಟಿಕೆ ಹಿಡಿದು ನಾವು ಬರೇ ಪಾಡೋದಕ್ಕೆ ಇದ್ಬಿಟ್ರೆ ಊಟದ ಗತಿ ಏನು ಅಂತ ಪ್ರಶ್ನೆ ಬರುತ್ತೆ. ಪೆಹಲೆ ಪೇಟೋಬಾ ಬಾದ್ಮೆ ವಿಠೋಬಾ ಅಂತ ಹೋಗುವಾಗ ನೋಡಿ ನೀವು ಬೇಕಾದ್ರೆ ಒಂದೆರಡು ಉಂಡೆ ಒಂಚೂರು ಅವಲಕ್ಕಿ ತಿನ್ಬಿಟ್ಟಿರೆ ವಿಟ್ಲ ಕಾಯ್ತಾನೆ ಅಂತಂದಂಗೆ ಆಯಿತು. ಇದು ಯಾಕೆ ಅಂತಂದರೆ ಕಲಿಯುಗದಲ್ಲಿ ಆ ಪರಿಸ್ಥಿತಿ ಇದೆ, ಅನ್ನಗತ ಪ್ರಾಣ ಅಂತ. ಹಾಗಾಗಿ ಇದು ಅದು ಎರಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ, ಈ ಮೇಷ್ಟ್ರುಗಳು ಇಡೀ ವರ್ಷ ಪಾಠ ಹೇಳ್ಕೊಟ್ಟಿರ್ತಾರೆ. ಹುಡುಗಂಗೆ ಎಲ್ಲ ಅಯೋಮಯ. ಕೆಲವು ಕ್ಲಾಸ್ಗೆ ಹೋಗಿರ್ತಾನೆ,
ಕೆಲವು ಕ್ಲಾಸ್ನಲ್ಲಿ ಚಕ್ಕರ್ ಹೊಡೆದಿರ್ತಾನೆ, ಇನ್ನು ಕೆಲವು ಕ್ಲಾಸಲ್ಲಿ ಎಲ್ಲೋ ನೋಡ್ತಾ ಕೂತಿರ್ತಾನೆ. ಅವರಮ್ಮ ಹೇಳ್ತಾರೆ, ಎದುರುಗಡೆ ಮನೆ ವೀಣನ್ ನೋಡೋ, ಅವಳು 100ಕ್ಕೆ 100 ತಗೊಂಡಿದ್ದಾಳೆ ಅಂತ. ಆವಾಗ ಇವನು ಹೇಳ್ತಾನೆ, ವೀಣನ್ ನೋಡೇ ನನಗೆ 0 ಬಂದಿದ್ದು ಅಂತ. ಇವೆಲ್ಲ ಆಗಿರುತ್ತೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಆ ಮೇಷ್ಟ್ರ ಹತ್ರ ಹೋಗಿ ಶಾರ್ಟ್ ನೋಟ್ಸ್ ಕೊಡಿ, ಇಂಪಾರ್ಟೆಂಟ್ ಕ್ವಶನ್ ಕೊಡಿ, ಸಾಲ್ಟ್ ಪೇಪರ್ಸ್ ಕೊಡಿ ಅಂತ ಕೇಳ್ತಾನೆ ಹುಡುಗ. ನಮ್ಮ ಕರ್ಮವೂ ಹಾಗೆ. ಈ ಸಂಸಾರದ ನೊಗವನ್ನು ಹೊತ್ತದ ಮೇಲೆ ಅದರಲ್ಲಿ ಸಮಯ ಮುಗ್ದು ಹೋಗುತ್ತೆ. ಇವತ್ತು ಆವತ್ತು ಅಂತ ನಾವು ಕಾಯ್ತಾ ಇರ್ತೀವಿ. ಕೊನೆಗೆ ಎಕ್ಸಾಮ್ ಡೇಟ್ ಬಂದುಬಿಡುತ್ತೆ. ಶಾರ್ಟ್ಕಟ್ ಏನು ಅಂತ ಕೇಳ್ತೀವಿ. ಶಾರ್ಟ್ಕಟ್ ಏನು ಅಂತ ಹೇಳಿದ್ರೆ ಆಗ ದಾಸರು ನಮಗೆ ನೆನಪಿಗೆ ಬರ್ತಾರೆ. ಶಾರ್ಟ್ಕಟ್ನ ಹಾಕ್ಕೊಟ್ಟಿದ್ದಾರೆ. ನೋಡಪ್ಪ, ಅಜಾಮಿಳನ್ನು ನೆನೆಸ್ಕೊ. ಕೊನೆಯ ಕ್ಷಣದಲ್ಲಿ ನಾರಾಯಣ ಅಂತ ಕರೆದು ಮಹಾಪಾಪಿಷ್ಟ ಮುಕ್ತಿ ಸೇರಲಿಲ್ವೇ? ಈ ಥರ ಹಲವು ಉದಾಹರಣೆಗಳಿದೆ. ಇದನ್ನೆಲ್ಲ ಗಮನಿಸ್ಕೊ ಅಂತ ಹೇಳ್ತಂಥದ್ದು ಆ ದಾಸ ಸಾಹಿತ್ಯ. ಕೇವಲ ಭಕ್ತಿ ಮಾರ್ಗಕ್ಕೆ ಸೀಮಿತವಾಗದೆ ಮನುಷ್ಯನನ್ನು ಸರಿದಾರಿಗೆ ತರ್ತಕ್ಕಂಥದ್ದು. ನೈತಿಕತೆ, ಮಾನವೀಯತೆ, ಸೌಹಾರ್ದತೆ ಇವುಗಳನ್ನೆಲ್ಲ ಪಾಠವನ್ನು ತಿಳಿಸಿ ಅದನ್ನು ನಮ್ಮ ಮನುಷ್ಯರಲ್ಲಿ ಜೀವನಾಡಿಯಾಗಿ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥದ್ದು. ಏನೋ ಪುರಾಣಕ್ಕೆ ಹೋದ್ವಿ, ಆಚಾರ ಪಾಡಿಗೆ ಆಚಾರ ಹೇಳ್ತಿದ್ರು, ನನ್ನ ಪಾಡಿಗೆ ನಾನು ಹೂಬತ್ತಿ ಹೊಸಿತಿದ್ದೆ. ಈಗ ಅದು ಹೋಯ್ತು. ಈಗೆಲ್ಲ ರೆಡಿಮೇಡ್ ಹೂಬತ್ತಿ ಸಿಕ್ಬಿಡ್ತಾಯಿದೆ. ಹುಷಾರಾಗಿರಿ, ಆಸ್ಪತ್ರೆಯಿಂದ ತ್ಯಾಜ್ಯ ಆಗಿರೋ ಕಾಟನ್ನಿಂದ ಮಾಡಿರೋ ಹೂಬತ್ತಿ ಅದು. ಹುಷಾರು. ಹೂಬತ್ತಿ ಹೊಸಿಬೇಕು, ಮಂಗಳಾರತಿ ಬತ್ತಿ ಹೊಸಿಬೇಕು. ಅಷ್ಟರೊಳಗಡೆನೇ ಆಯುಷ್ಯ ಮುಗ್ದೋಯ್ತಾ ಅಂತಂದರೆ ಅದಕ್ಕಾಗೇ ಮಲಗೆದ್ದು ಮೈ ಮುರಿದು ಆಕಳಿಸುತ್ತಲ್ಲೊಮ್ಮೆ ಕೃಷ್ಣ ಎನ್ನಬಾರದೆ ಅಂತ ಕೇಳ್ತಾರೆ. ನಿನಗೇನು ಕೇಳೋದಿಲ್ಲ ನೋಡಿ. ಗಾಯತ್ರಿ ಮಂತ್ರ ಜಪ ಮಾಡಬೇಕು ಅಂದರೆ ಸ್ನಾನ ಮಾಡಬೇಕು, ಮಡಿ ಉಟ್ಕೋಬೇಕು, ಎಲ್ಲ ಮಾಡಬೇಕು, ಅಂಗನ್ಯಾಸ ಮಾಡಬೇಕು, ಕರಾನ್ಯಾಸ ಮಾಡಬೇಕು. ಎಲ್ಲವನ್ನು ಮಾಡಿ ಕೂತು ಇನ್ನೇನು ನಾವು ಅಲ್ಲಿ ಜಪ ಶುರು ಮಾಡಬೇಕು, ಅಲ್ಲಿ ಒಳಗಡೆ ಹಾಲಿಂದು ಕುಕ್ಕರು ಕುಯ್ ಅನ್ನುತ್ತೆ. ಮನೇಲಿ ಕೂತಿದ್ದವರು ಒಂದು ಸಾಲಿನ ಸ್ವಿಚ್ ಆಫ್ ಮಾಡಬಾರ್ದೆ ಅಂತಾರೆ. ಅಲ್ಲಿಗೆ ಆಯ್ತಲ್ಲ, ನಿಮ್ಮದೆಲ್ಲ ಅಂಗನ್ಯಾಸ ಕರಾನ್ಯಾಸ ಎಲ್ಲನೂ ಯಾವುದೂ ಇಲ್ಲ. ಇದು ಯಾವುದು ಕೇಳ್ತಾ ಇಲ್ಲ. ಮಲಗೆದ್ದು ಮೈ ಮುರಿದು ಆಕಳಿಸುತ್ತಲ್ಲೊಮ್ಮೆ ಕೃಷ್ಣ ಎನ್ನಬಾರದೆ. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ ಅಂತ ಕೇಳ್ತಾರೆ. ಮಕ್ಕಳಾಡಿಸುವಾಗ ಮಡದಿಯೊಡನೆ ಅಕ್ಕರದಿ ಮಾತನಾಡುವಾಗ ಕೃಷ್ಣ ಎನ್ನಬಾರದೆ. ಎಲ್ಲ ಸಂದರ್ಭದಲ್ಲಿ ನೀವು ಭಗವಂತನನ್ನು ಸ್ಮರಿಸಿ ಅಂತ ಹೇಳ್ತಾರೆ. ಆ ಭಗವಂತ ನಾಮ ಸ್ಮರಣೆಗೆ ಯಾವುದೇ ರೀತಿಯಾದ ಪ್ರಿಪರೇಷನ್ಸ್ ಬೇಕಾಗಿಲ್ಲ. ಇದನ್ನು ಮನಸ್ಸಿನಲ್ಲಿ ಅಂದ್ಕೋಬೇಕು. ಆ ಬಾಂಬೆ ನಿಮಗೆ ಕಾಣಿಸ್ಬೇಕು. ಆ ಸಬರ್ಬನ್ ಟ್ರೈನಲ್ಲಿ ಬರ್ತಾರೆ ಎಲ್ಲ. ಆ ಕಡೆ ಊರುಗಳಿಂದ ಬಂದು ನಾರಿಮನ್ ಪಾಯಿಂಟ್ ಚರ್ಚ್ ಗೇಟಲ್ಲಿ ಇಳಿಬೇಕು ಅವರು. ಆ 1 ಗಂಟೆ ಅವಧಿನಲ್ಲಿ ತಾಳ ತಂಬೂರಿ ಎಲ್ಲ ತಂದ್ಕೊಂಡು ರಾಜ ಪಂಡರೀಚ ಅಂತ ಹಾಡನ್ನು ಅತ್ಯುನ್ನತವಾಗಿ ಮುಕ್ತ ಕಂಠದಿಂದ ಇವತ್ತಿಗೂ ಪ್ರತಿ ದಿವಸ ಹೇಳ್ಕೊಂಡು ಹೋಗ್ತಾರೆ. ನಮಗೇನ್ರಿ ಕಡಿಮೆ ಆಗಿದೆ ನೋಡಿ. ಅದನ್ನು ಹೇಳೋ ಅಂಥ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ವಿಠಲ ಕನ್ನಡದ ದೇವರು ಅಂತ ಹೇಳ್ತಾನೆ ಅವನು. ಬೇರೆ ದೇವರೆಲ್ಲ ಎಲ್ರಿಗೂ ಸೇರಿದ್ದಲ್ಲ, ಅವನು ಕನ್ನಡದ ದೇವರು ಅಂತ ಹೇಳ್ತಾನೆ. ವಿಷ್ಣು ಹೋಗಿ ವಿಟ್ಟು ಆಯಿತು, ಅದೇ ವಿಟ್ಲ. ನಮ್ಮ ಪ್ರೀತಿಲಿ ಕರಿತೀವಲ್ಲ ನಾವು, ಏನೇನೋ ಹೆಸರು ಇಡ್ತೀವಿ, ಕೃಷ್ಣ ಅಂತ ಇರ್ತೀವಿ, ಕಿಟ್ಟಿ ಅಂತ ಕರಿತೀವಿ. ಹಾಗೆ ವಿಷ್ಣು ಹೋಗಿ ವಿಟ್ಟು ಆಯಿತು, ವಿಟ್ಟು ಹೋಗಿ ವಿಟ್ಲ ಆಯಿತು. ಹಾಗಾಗಿ ಪುರಂದರದಾಸರು ಅದನ್ನು ಸಾಕ್ಷಾತ್ಕರಿಸ್ಕೊಂಡಿರ್ತಕ್ಕಂಥದ್ದು. ವಿಠಲ ಅಂತಕ್ಕಂಥದ್ದು ಎಲ್ಲ ದಾಸರಿಗೆ ಪ್ರೀತಿ ಆಯಿತು. ಯಾರ್ಯಾರು ಅಂಕಿತವನ್ನು ತೆಗೆದುಕೊಂಡರು ಅದರಲ್ಲೆಲ್ಲ ವಿಠಲ ಅನ್ನೋದನ್ನು ಸೇರಿಸ್ತಾ ಬಂದರು. ಯತಿಕಕ್ಷದಲ್ಲಿ ವ್ಯಾಸರಾಯರು, ನಮ್ಮ ರಾಯರು, ಅಲ್ಲಿಂದ ಶ್ರೀಪಾದರಾಜರು, ವಾದಿರಾಜರು ಇವರೆಲ್ಲ ನಡೆಸಿದ್ದಾದಮೇಲೆ ನಿಮ್ಮ ಮನಸ್ಸಿಗೆ ಅನಿಸಿರ್ಬೋದು, ಅದಲ್ಲಿಗೆ ನಿಂತು ಹೋಯ್ತಾ ಯತಿ ಪರಂಪರೆಯಲ್ಲಿ ಹಾಡನ್ನು ಹೇಳ್ತಕ್ಕಂಥವ್ರು ದಾಸ ಸಾಹಿತ್ಯವನ್ನು ರಚನೆ ಮಾಡ್ತಕ್ಕಂಥದ್ದು ಅಂತ ಅನಿಸ್ಬಿಡ್ಬೋದು ಒಂದು ಕ್ಷಣದಲ್ಲಿ. ಇಲ್ಲ, ಇಲ್ಲೇ ನಮ್ಮ ಬೆಣ್ಣೆ ಗೋವಿಂದಪ್ಪನ ಛತ್ರದಲ್ಲಿ ಪ್ರಸನ್ನ ತೀರ್ಥರು ಅಂತ ಯಾಕೆ ನಿಮಗೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ, ಮೂಲತಃ ಪೂರ್ವಾಶ್ರಮದಲ್ಲಿ ವಕೀಲರು. ಅರ್ಥ ಆಯ್ತಲ್ಲ? ಸನ್ಯಾಸತ್ವ ತೆಗೆದುಕೊಂಡರು. ಬಹಳ ಉತ್ತಮವಾಗಿರ್ತಕ್ಕಂಥ ವ್ಯಾಸ ಸಾಹಿತ್ಯದ ವಿಚಾರಗಳನ್ನು ಸುಲಭವಾಗಿ ಸುಲಲಿತವಾಗಿ ಸುಲಿದ ಬಾಳೆಹಣ್ಣಿನಂತೆ ಕನ್ನಡಕ್ಕೆ ಕಟ್ಟಿಕೊಟ್ರು.
ಗಾನ, ಹರಿನಾಮ ಕೀರ್ತನೆಯೇ ಗಾನ, ಪರಮಾದರವಿದ್ದರೆ ಗಾನ ಗಾನ. ಆದಿವ್ಯಾಧಿ ಜನನಾದಿ ವಿರೋಧದ ಬಾಧೆಯ ಕಳೆಯುವ ಔಷಧಿಯೋ ಮಾಧವ ಮಧುಸೂದನ ಶ್ರೀಧರ ಪರ ಬೋಧ ಪ್ರಸನ್ನರ ಮಧುರ ನಾಮಗಳೇ ಗಾನ, ಹರಿನಾಮ ಕೀರ್ತನೆಯೇ ಗಾನ. ನೋಡಿ ಅಲ್ಲೇನು ಹೇಳಿದ್ರು ವ್ಯಾಸರಾಯರು, ಅವರ ಪರಮಗುರುಗಳು ನಮ್ಮ ವಿದ್ಯಾಪ್ರಸನ್ನರು. ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿ ಇಲ್ಲವೋ ಅಂದರು. ಬೋಧ ಪ್ರಸನ್ನನ ಮಧುರ ನಾಮಗಳೇ ಗಾನ ಅಂತ. ಪ್ರಸನ್ನ ಅನ್ನೋ ಒಂದು ಅಂಕಿತದಲ್ಲಿಟ್ಕೊಂಡು ಹಲವಾರು ಕೀರ್ತನೆಗಳನ್ನು ರಚಿಸಿದ್ದಾರೆ. ಗೋಪಾಲಕೃಷ್ಣ ದೇವರು ಕೊಳಲನ್ನು ನುಡಿಸೋ ವಿಚಾರಕ್ಕೆ ಬಂದಾಗ ಮುರಳಿ ಬಾರಿಸೋ ಮಾಧವ ಅಂತ ರಚಿಸ್ತಾರೆ. ಕಿವಿ ತುಂಬ ಕೇಳಿ ನಾ ನಲಿಯುವೆ ಶ್ರೀಕರ ಅಂತ ಹೇಳ್ತಾರೆ. ಆದಿವ್ಯಾಧಿ ಜನನಾದಿ ವಿರೋಧದ ಬಾಧೆಗಳ ಔಷಧಿ ಭಗವನ್ನಾಮ ಅಂತ ಹೇಳ್ತಾರೆ. ಇದನ್ನೆಲ್ಲ ಹೇಳಿದ್ದು ಭಾಳ ಯಾವುದೋ ಶತಮಾನದಲ್ಲ, ಕಳೆದ ಶತಮಾನದಲ್ಲಷ್ಟೇ. ನಾನು ವಿದ್ಯಾಪ್ರಸನ್ನನ ನೋಡಿದ್ದೇನೆ. ನನಗೊಂದು 4-5 ವರ್ಷ ಇತ್ತು. ಆಗ ನಮ್ಮ ಮನೆಗೆ ಬಂದಿದ್ದರು. ನನ್ನ ತಾಯಿಯವ್ರು ಹೇಳ್ತಾಯಿದ್ರು ಇದೆಲ್ಲನೂ. ಈ ಕೀರ್ತನೆಗಳೆಲ್ಲ ಮುರಳಿ ಬಾರಿಸೋ ಆಗ್ಬೋದು, ಗಾನ ಇರ್ಬೋದು, ಇದನ್ನೆಲ್ಲ. ಕುಣಿ ಕುಣಿ ಎಲ್ಲೋ ಬಾಲ ಗೋಪಾಲ ಅಂತ ಒಂದು ಕೀರ್ತನೆ ರಚಿಸಿದ್ದಾರೆ, ರಾಗಮಾಲಿಕೆಯಲ್ಲಿದೆ. ಅದರೊಳಗಡೆ ಹೇಳ್ತಾರೆ, ಆ ಹೇಳೋ ಅಂಥ ಸಂದರ್ಭದಲ್ಲಿ ಆ ಗೋಪಾಲಕೃಷ್ಣ ಕುಣಿಬೇಕು, ಆ ತರಹ ರಚಿಸಿದ್ದಾರೆ ಕೀರ್ತನೆಯನ್ನು. ಅರಿಷಡ್ವರ್ಗಗಳೆಲ್ಲ ಮರೆಯಾಗಲಿ ಅಂತ ಹೇಳ್ತಾರೆ. ಮುರುಳಿಯ ಧ್ವನಿಯತ್ತ ತ್ವರೆಯಾಗಲಿ ಅಂತ ಹೇಳ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಅರಿಷಡ್ವರ್ಗಗಳೇನಿದೆ ಅವುಗಳು ದೂರ ಆಗಬೇಕು ಅಂತ ಹೇಳ್ತಾರೆ. ತುಂಬಿದ ಹರಿಗೋಲ್ ಅಂಬಿಗ, ಅದಕ್ಕೆ 9 ಛಿದ್ರವು ಅಂಬಿಗ ಅಂತ ಹೇಳ್ತಾರೆ. ಹರಿಗೋಲು ತುಂಬಿದ್ದು ಅಂತಂದರೆ ಈ ದೇಹ, 9 ಛಿದ್ರ ಅಂದರೆ ನವರಂಧ್ರಗಳು. ಸಂಭ್ರಮದಿಂದಲಿ ಅಂಬಿಗ, ಅದರಿಂಬ ನರಿತು ನಡೆ ಸಂಬಿಗ ಅಂತ ಹೇಳ್ತಕ್ಕಂಥ ಪುರಂದರದಾಸರ ಒಂದು ಕೀರ್ತನೆ ಏನಿತ್ತು, ನರದಂಶ ಸಂಭೂತರಲ್ವೇ. ವ್ಯಾಸರಾಯರಿಗೆ ಅವರ ಪೂರ್ವಾಶ್ರಮದಲ್ಲಿ ಅಂದರೆ ಪೂರ್ವ ಅವತಾರದಲ್ಲಿ ಪ್ರಹ್ಲಾದರಾಗಿದ್ದಾಗ ವಿದ್ಯಾಗುರುಗಳು ಯಾರು? ನಾರದರು. ಹಾಗಾಗಿ ವ್ಯಾಸರಾಯರು ಪುರಂದರದಾಸರ ಮನೆಗೆ ಪ್ರತಿ ದಿವಸ ಪ್ರದಕ್ಷಿಣೆ ಹಾಕ್ತಿರ್ತಾರೆ. ಒಂದು ದಿನ ಸರಸ್ವತಿ ಬಾಯಿ ಅದನ್ನು ನೋಡ್ತಾರೆ. ಆಗ ಹೇಳ್ತಾರೆ, ಇದನ್ನು ಮಾತ್ರ ನೀವು ನಿನ್ನ ಯಜಮಾನರಿಗೆ ಹೇಳ್ಕೊಡ್ದು ಅಂತ. ಯಾಕೆ ಅಂತ ಕೇಳಿದ್ರೆ, ಅದು ನನಗೂ ಅವ್ರಿಗೂ ಗೊತ್ತು, ನೀನು ಹೇಳ್ಕೊಡ್ದು ಅಂತ ಹೇಳ್ತಾರೆ. ಇಲ್ಲ ನನಗೆ ತಿಳಿಸ್ಕೊಡಿ ಅಂತಂದರೆ, ಅವರು ನನ್ನ ಪೂರ್ವ ಅವತಾರದಲ್ಲಿ ಗುರುಗಳು, ನಾನು ಪ್ರಹ್ಲಾದನಾಗಿದ್ದಾಗ ಅವರು ನನಗೆ ಕಯಾದುವನ್ನು ನನ್ನ ಗರ್ಭದಲ್ಲಿದ್ದಾಗ ನನಗೆ ಪಾಠವನ್ನು ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾರೆ ವ್ಯಾಸರಾಯರು. ಇಂತಹ ಪರಂಪರೆಯಲ್ಲಿ ಬಂದಂತಹ ಲಾಯರ್ ಆಗಿದ್ದುಕೊಂಡು ಕೋರ್ಟು ಕಚೇರಿಗಳಲ್ಲಿ ವಾದವನ್ನು ಮಾಡಿದಂಥವರು ಸಾವಿರಾರು ಕೀರ್ತನೆಗಳನ್ನು ರಚಿಸ್ಬೋದು ಎಲ್ಲಿ ನಮ್ಮ ಬೆಣ್ಣೆಗೋವಿಂದಪ್ಪನ ಛತ್ರದಲ್ಲಿ ಕೂತ್ಕೊಂಡು ಅಂತಂದರೆ, ಈ ಕಲಿಯುಗದಲ್ಲಿ ಯಾರಿಗೆ ಯಾರು ಸಾಟಿ? ಅದಕ್ಕೆ ಸ್ವರೂಪ ಯಾರಲ್ಲಿ ಏನಿರುತ್ತೋ ಗೊತ್ತಿಲ್ಲ. ಇಂತಹ ಮಾನವೀಯತೆಯನ್ನು ಇಟ್ಕೋಬೇಕು, ಸೌಹಾರ್ದತೆ ಪಾಠವನ್ನು ಕಲಿಸ್ಕೊಡ್ಬೇಕು, ಇಂಥವನ್ನು ಸ್ವಸ್ಥ ಸಮಾಜವನ್ನು ಸರಿ ಮಾಡಿಕೊಡ್ಬೇಕು. ಧರ್ಮ ಅಂದರೆ ಏನು ಅಂತಂದರೆ, ದೀಕ್ಷಿತುಲು ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅನ್ನೋ ಒಂದು ಪ್ರಕರಣ ಬರುತ್ತೆ. ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ, ಧರ್ಮ ಸಸ್ಟೈನ್ಸ್ ದಿ ಸೊಸೈಟಿ ಅಂತ.